ಹಾಲೆಲುಯಾ, ಪ್ರೈಸ್ ದಿ ಲಾರ್ಡ್. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ರಾತ್ರಿ ವೇಳೆಯಲ್ಲಿ ಮತ್ತೊಂದು ಆವರ್ತಿ ನಮ್ಮನ್ನೆಲ್ಲ ತಗ್ಗಿಸಿಕೊಂಡು ಕರ್ತನ ಕರಗಳಲ್ಲಿ ಒಪ್ಪಿಸಿಕೊಟ್ಟು ಒಂದು ಚಿಕ್ಕ ಪ್ರಾರ್ಥನೆ ಮಾಡಿಕೊಂಡು ಒಂದು ಕೀರ್ತನೆ ಗ್ರಂಥಕ್ಕೆ ಹೋಗೋಣ. ಪರಿಶುದ್ಧನಾದ ಒಳ್ಳೆ ದೇವರೇ, ಈ ರಾತ್ರಿ ವೇಳೆಯಲ್ಲಿ ಈ ಸ್ವಾಮಿ ವಾಕ್ಯದೊಂದಿಗೆ ನೀವು ಮಾತನಾಡಪ್ಪ. ನಾವು ಕೇಳುತ್ತೇವೆ, ಯೇಸು ಸ್ವಾಮಿ ಹೆಸರಿನಲ್ಲಿ ಬೇಡಿಕೊಳ್ತೇವೆ, ಜೀವಳ. ಆ ಕೀರ್ತನೆ ಗ್ರಂಥದಲ್ಲಿ 50ನೇ ಅಧ್ಯಾಯ 1ನೇ ವಚನ ತೆಗೆದುಕೊಳ್ಳೋಣ. ದೇವಾದಿ ದೇವನಾದ ಯೆಹೋವನು ಪೂರ್ವದಿಂದ ಪಶ್ಚಿಮದವರೆಗೂ ಇರುವ ಭೂನಿವಾಸಿಗಳೆಲ್ಲರೂ ತನ್ನ ಸನ್ನಿಧಿಯಲ್ಲಿ ಬರಬೇಕೆಂದು ಆಜ್ಞಾಪಿಸುತ್ತಾನೆ. ಹಲ್ಲೆಲೂಯಾ. ಇಲ್ಲಿ ದೇವರು ಈ ಕೀರ್ತನೆ ಗ್ರಂಥದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ: ದೇವಾದಿ ದೇವನು ಯೆಹೋವನು ಪೂರ್ವದಿಂದ ಪಶ್ಚಿಮದವರೆಗೂ ಭೂನಿವಾಸಿಗಳೆಲ್ಲರೂ ತನ್ನ ಸನ್ನಿಧಿಗೆ ಬರಬೇಕೆಂದು ಆಜ್ಞಾಪಿಸ್ತಾ ಇದ್ದಾನೆ. ಯಾಕೆಂದ್ರೆ ಈ ಭೂಮಿ ಮೇಲೆ ನಾನು ನಿನಗೆ ಉಂಟು ಮಾಡಿದ್ದೇನಲ್ಲ, ನೀವು ನನ್ನಲ್ಲೇ ಬರಬೇಕು ಎಂಬುದಾಗಿ ದೇವರು ಆಸೆ ಪಟ್ಟಿದ್ದಾರೆ. ಅದ್ರ ಪ್ರಕಾರನೇ ಕರೀತಾ ಇದ್ದಾರೆ, ಆಜ್ಞಾಪಿಸುತ್ತಾ ಇದ್ದಾರೆ ಪ್ರಿಯರೇ. ಯಾಕಂದ್ರೆ ದೇವಾದಿ ದೇವನು ಕರೆಯುವಾಗ ನಾವು ಅವರ ಶಬ್ದಕ್ಕೆ ಕಿವಿಗೊಟ್ಟು ನಾವು ಒಳಗಡೆ ಬಂದು ಬಿಟ್ರೆ ಎಷ್ಟೋ ಭಾಗ್ಯವಂತರು. ಹಲ್ಲೆಲೂಯಾ. ಹಾಗಾಗಿ ದೇವರು ಎಂದಿಗೂ, ನಾವು ದೇವರನ್ನ ಬಿಟ್ಟು ಏನು ಮಾಡಕ್ಕಾಗಲ್ಲ, ದಾರಿ ತಪ್ಪಿ ಹೋಗ್ತೇವೆ. ಏಕೆಂದ್ರೆ 99 ಕುರಿಗಳನ್ನ ಬಿಟ್ಟು ಒಂದು ಕುರಿಗಳನ್ನ ದೇವರು ಹೇಗೆ ಹುಡುಕಿ ತಂದರೋ, ಯೇಸು ಸ್ವಾಮಿ 99 ಬಿಟ್ಟು ಒಂದು ಕುರಿಯನ್ನ ಹುಡುಕಿ ನಾನು ಬಂದಿದ್ದೇನೆ. ಹಲ್ಲೆಲೂಯಾ. ಅದಕ್ಕಾಗಿ ಅದೇ ರೀತಿಯಾಗಿ ಜಗತ್ತಿನಲ್ಲಿ ನಾನು ಉಂಟು ಮಾಡಿದ್ದೇನಲ್ಲ, ನಾನು ಆಜ್ಞಾಪಿಸುತ್ತಾ ಇದ್ದೇನೆ, ನೀವೆಲ್ಲ ನನ್ನ ಹತ್ತಿರ ಬರಬೇಕು. ನೀವು ನನ್ನ ಬಳಿಗೆ ಬರುವುದಾದರೆ ನಿಮಗೆ ಖಂಡಿತವಾಗಲು ನಿಮಗೆ ಎಂದಿಗೂ ಹಸಿವು ಆಗುವುದಿಲ್ಲ, ಮರಣವೇ ಇರುವುದಿಲ್ಲ. ಅಂತ ಜಾಗಕ್ಕೆ ನಿಮ್ಮನ್ನ ಕರೀತಾ ಇದ್ದೇನೆ. ನೀವು ನನ್ನನ್ನು ಬಿಟ್ಟು ಬೇರೆ ಏನಾರ ಶಬ್ದಕ್ಕೆ ಕಿವಿಗೊಟ್ಟರೆ ನೀವು ನನ್ನ ರಾಜ್ಯದೊಳಗೆ ಪ್ರವೇಶ ಮಾಡಕ್ಕಾಗಲ್ಲ ಅಂತಾರೆ ದೇವರು. ಹಲ್ಲೆಲೂಯಾ. ಇಲ್ಲ, ಅದನ್ನೇ ಬರೆದಿರೋದು ಏನಂತೆ, ಪೂರ್ವದಿಂದ ಪಶ್ಚಿಮದವರೆಗೂ ಇರುವ ಭೂನಿವಾಸಿಗಳೆಲ್ಲರೂ ತನ್ನ ಸನ್ನಿಧಿಯಲ್ಲಿ ಬರಬೇಕೆಂದು ಆಜ್ಞಾಪಿಸುತ್ತಾನೆ. ಹಲ್ಲೆಲೂಯಾ. ಆಜ್ಞಾಪಿಸುತ್ತಾ ಇದ್ದಾನೆ ದೇವರು, ಅಪ್ಪಣೆ ಕೊಡ್ತಾ ಇದ್ದಾರೆ ನಮಗೆ. ಹಲ್ಲೆಲೂಯಾ. ಇಲ್ಲಿ ತನ್ನ ಸನ್ನಿಧಿಯಲ್ಲಿ ಬರಬೇಕೆಂದು ಆಜ್ಞಾಪಿಸುತ್ತಾನೆ. ಅತ್ಯಂತ ರಮಣೀಯಾದ ಚಿಯೋನಿನಲ್ಲಿರುವ ದೇವರು ಪ್ರಕಾಶಿಸುತ್ತಾನೆ. ಚಿಯೋನಲ್ಲಿ, ಪರಲೋಕದಲ್ಲಿರುವ ದೇವರು ಪ್ರಕಾಶಮಾನವಾಗಿ ಆ ಸಿಂಹಾಸನ ಮೇಲೆ ಕೂತುಕೊಂಡು ನಮ್ಮನ್ನ ಕರೀತಾ ಇದ್ದಾರೆ ದೇವರು. ಈ ಜಗತ್ತು ನಂಬಬೇಡ್ರಿ, ಮಾಯಾ ಲೋಕದಲ್ಲಿದ್ದೀರಿ ನೀವು, ನನ್ನನ್ನು ಅನುಸರಿಸಿರಿ, ನಿಮಗೆ ಅಂತ ಒಂದು ಪರಲೋಕ ರಾಜ್ಯವನ್ನು ನಿಮಗೆ ಸಿದ್ಧ ಮಾಡಿದ್ದೇನೆ, ಅಂತ ಜಾಗಕ್ಕೆ ನಿಮ್ಮನ್ನು ನಾನು ಕರೀತಾ ಇದ್ದೇನೆ. ಪ್ರಿಯ ದೇವ ಜನರೇ, ನಾವೆಲ್ಲರೂ ಆ ರಾಜ್ಯದೊಳಗೆ ಹೋಗ್ಬೇಕಾಗಿದೆ. ಇಲ್ಲಿ ದೇವರು ಅದಕ್ಕೆ ಈ ವಾಕ್ಯದ ಮುಖಾಂತರ ನಮಗೆಲ್ಲ ತೋರಿಸಿಕೊಡ್ತಾ ಇದ್ದಾರೆ ಪ್ರಿಯರೇ. ಮತ್ತೊಂದು ವಾಕ್ಯವನ್ನು ತೆಗೆದುಕೊಳ್ಳೋಣ. ಇಲ್ಲಿ 51ನೇ ಕೀರ್ತನೆ 1ನೇ ವಚನ ಹೇಳ್ತದೆ: ಪ್ರೀತಿ ಸ್ವರೂಪನಾದ ದೇವರೇ ನನ್ನನ್ನು ಕರುಣಿಸು, ಕರುಣಾನಿಧಿಯೇ ನನ್ನ ದ್ರೋಹವನ್ನೆಲ್ಲ ಅಳಿಸಿಬಿಡು. ಹಲ್ಲೆಲೂಯಾ. ಇಲ್ಲಿ ಭಕ್ತರು ಹೇಳುವಂತ ಮಾತಾಗಿದೆ, ಪ್ರೀತಿ ಸ್ವರೂಪನಾದ ದೇವರೇ ನನ್ನನ್ನು ಕರುಣಿಸು ಸ್ವಾಮಿ. ದೇವರು ಕರೆದಾಗ ನಮ್ಮ ಪಾಪಗಳನ್ನೆಲ್ಲ ಒಪ್ಪಿಕೊಂಡು, ಅಲ್ಲಿ ಕೀರ್ತನೆಯಲ್ಲಿ ದೇವರು 50ನೇ ಅಧ್ಯಾಯದಲ್ಲಿ ದೇವರು ಕರೀತಾ ಇದ್ದಾರೆ. ನಾವು ಇಲ್ಲಿ ದೇವರ ಹತ್ರ ಹೋಗಬೇಕಾಗಿದೆ. ಆ ಹೋಗೋದಕ್ಕಿಂತ ಮುಂಚೆ ನಮ್ಮ ಪಾಪಗಳನ್ನ, ನನ್ನ ತಪ್ಪುಗಳನ್ನ ಎಲ್ಲ ಅರಿಕೆ ಮಾಡಿ ಬಿಡಬೇಕಾಗಿದೆ ಪ್ರಿಯರೇ. ಅಲ್ಲಿ ನಾನು ಆಜ್ಞಾಪಿಸ್ತಾ ಇದ್ದೇನೆ, ಬನ್ರಿ ಅಂತ ಅಲ್ಲಿ ಕರೀತಾ ಇದ್ದಾರೆ. ಈ 51ನೇ ವಚನದಲ್ಲಿ ಇಲ್ಲಿ ಕೀರ್ತನೆಗಾರನು ಬರೀತಾ, ಪ್ರೀತಿ ಸ್ವರೂಪನಾದ ದೇವರೇ ನನ್ನನ್ನು ಕರುಣಿಸು, ಕರುಣಾನಿಧಿಯೇ ನನ್ನ ದ್ರೋಹವನ್ನೆಲ್ಲ ಅಳಿಸಿ ಬಿಡು. ಹಲ್ಲೆಲೂಯಾ. ಯಾವಾಗ ದೇವರ ಹತ್ರ ನಾವು
ಮಣ್ಕಾಲಾಕಿ ನನ್ನ ದ್ರೋಹ, ನನ್ನ ಪಾಪ, ಇಷ್ಟು ವರ್ಷಗಳ ಕಾಲ ದೇವರ ನಿನ್ನನ್ನು ಬಿಟ್ಟು ನಾನು ಜೀವಿಸಿದ್ದೇನಪ್ಪ. ನಿನ್ನನ್ನು ತೊರೆದು ಬಿಟ್ಟು ನಾನು ಏನೇನೋ ಕೆಲಸಗಳನ್ನ ಮಾಡಿದೆ ದೇವರೇ. ನನ್ನನ್ನು ದಯಮಾಡಿ ನನ್ನನ್ನು ಕ್ಷಮಿಸು ಅಂತ ಭಕ್ತನು ಕೇಳುವಾಗ, ಆಗ ದೇವರು ತಾನೇ ಮನಮರುಗುವ ದೇವರಾಗಿದ್ದಾರೆ. ಹಾಲೆಲೂಯಾ. ಅವಾಗ ಅಳಿಸಿಬಿಡು, ನನ್ನ ಪಾನವನ್ನು ಸಂಪೂರ್ಣವಾಗಿ ತೊಳೆದು ಬಿಡು. ಹಾಲೆಲೂಯಾ. ನೋಡಿ, ದ್ರೋಹವನ್ನೆಲ್ಲ ಅಳಿಸಿಬಿಡು, ನನ್ನ ಪಾಪವನ್ನು ಸಂಪೂರ್ಣವಾಗಿ ತೊಳೆದು ಬಿಡು, ನನ್ನ ದೋಷವನ್ನು ಪರಿಹರಿಸಿ ನನ್ನನ್ನು ಶುದ್ಧಿಗೊಳಿಸು. ಇದು ಯಾವಾಗ ನನ್ನ ಪಾಪವನ್ನೆಲ್ಲ ತೆಗೆದುಹಾಕಿ ನನ್ನನ್ನು ಶುದ್ಧಿ ಮಾಡಿ ನನ್ನನ್ನು ನೀತಿವಂತನಾಗಿ ದೇವರೇ ಈ ಭೂಮಿ ಮೇಲೆ ನಡೆಸು ಸ್ವಾಮಿ ಎಂಬುದಾಗಿ ನಾವು ಕೇಳಿಕೊಂಡು ಪ್ರಾರ್ಥನೆ ಮಾಡಿ ಅದ್ರ ಪ್ರಕಾರನೇ ಜೀವಿಸಿ ಈ ಲೋಕ ಬಿಟ್ಟರೆ ಪರಲೋಕ ಸೇರ್ತೀವಿ. ಇದಕ್ಕೆ ದೇವರು ನಮ್ಮನ್ನ ಕರೆದಿದ್ದಾರೆ. ಯಾಕಂದ್ರೆ ಯೇಸು ಸ್ವಾಮಿ ಹೇಳ್ತಾರೆ, ಪರಿಶುದ್ಧತೆ ಇಲ್ಲದೆ ಯಾರು ಪರಲೋಕ ರಾಜ್ಯ ಸೇರುವುದಿಲ್ಲ. ಅಂದರೆ ದೇವರನ್ನ ಕಾಣುವುದಿಲ್ಲ ಅಂತ ಅರ್ಥ. ಹಾಲೆಲೂಯಾ. ಪರಿಶುದ್ಧತೆ ಇಲ್ಲದೆ ನಾವು ದೇವರನ್ನ ಯಾವತ್ತೂ ಕಾಣಕ್ಕೆ ಆಗುವುದಿಲ್ಲ. ಯಾಕೆಂದ್ರೆ ಯೇಸು ಸ್ವಾಮಿ, ನಾನು ಪರಿಶುದ್ಧನ ಆಗಿರುವ ಪ್ರಕಾರವೇ ನೀವು ಪರಿಶುದ್ಧರಾಗಿರಿ. ಒಂದು ದಿವಸ ನಾವು ನೋಡಿದ್ವಿ, ಯೇಸು ಸ್ವಾಮಿ ಈ ಭೂಮಿ ಮೇಲೆ ಹುಟ್ಟಿ ಚಿಕ್ಕ ಮಗುವಿನಿಂದ, ಹಾಲೆಲೂಯಾ, ಚಿಕ್ಕ ಮಗುವಾಗಿ ಯೇಸು ಸ್ವಾಮಿ ಬೆಳೆದು ಬಂದಿದ್ದು ನಾವು ನೋಡಿದ್ದೇವೆ. ಆದರೆ ಇನ್ನು ಮುಂದೆ ಬರುವಂತ ಯೇಸು ಸ್ವಾಮಿ ಚಿಕ್ಕ ಮಗುವಾಗಿ ಬರುವುದಿಲ್ಲ ಪ್ರಿಯರೇ. ಈ ಭೂಮಿಗೆ ನ್ಯಾಯ ತೀರಿಸಲಿಕ್ಕೆ ಬರ್ತಾರೆ. ಈ ಭೂಮಿಗೇನೆ ನ್ಯಾಯ ತೀರಿಸುವಂತ ಒಂದು ಕಾಲಘಟ್ಟ, ಒಂದು ದಿನ ಇದೆ. ಆ ದಿನ ಭಯಂಕರವಾದ ದಿನವಾಗಿದೆ. ಅದಕ್ಕೆ ದೇವರು ಹೇಳ್ತಾರೆ, ನಾನು ಚಿಕ್ಕ ಪ್ರಾಯದಿಂದ ನನ್ನ ಪ್ರೀತಿ ಕರುಣೆಲ್ಲ ನೀವು ನೋಡಿದ್ದೀರಿ, ಕಂಡಿದ್ದೀರಿ. ಆದರೆ ಇನ್ನು ಮುಂದೆ ನಾನು ಯಾವಾಗ ಇಲ್ಲಿ ನ್ಯಾಯ ತೀರ್ಸಕ್ಕೆ ಬರ್ತೀನಲ್ಲ, ಆ ದಿವಸ ಯಾರಿಗೂ ಕ್ಷಮಾಪಣೆ ಇರುವುದಿಲ್ಲ. ಯಾಕೆಂದ್ರೆ ದೇವರ ವಾಕ್ಯವನ್ನು ಅನುಸರಿಸಿ ನಡೆಯುವಂಥವರಿಗೆ ಮಾತ್ರ ದೇವರು ಪರಲೋಕ ರಾಜ್ಯ. ಬಾಕಿ ಇರುವಂಥವರಿಗೆಲ್ಲ ಅಲ್ಲಿ ಕ್ಷಮಾಪಣೆ ಇರುವುದಿಲ್ಲ. ಅದಕ್ಕೆ ಯೇಸು ಸ್ವಾಮಿ ಹೇಳ್ತಾರೆ ವಾಕ್ಯದ ಮುಖಾಂತರ, ಇವತ್ತೇ ನೀವು ಮನ ತಿರುಗಿಕೊಳ್ಳಿರಿ, ಇವತ್ತೇ ನೀವು ಶುದ್ಧಿ ಮಾಡಿಕೊಳ್ಳಿರಿ, ಇವತ್ತೇ ನಿಮ್ಮ ತಪ್ಪುಗಳನ್ನ ಬಿಟ್ಟು ಬಿಡ್ರಿ. ನೀವೆಷ್ಟೋ ಒಳ್ಳೆಯವರು, ಎಷ್ಟೋ ಭಾಗ್ಯವಂತರು, ಎಷ್ಟೋ ಧನ್ಯರು. ಹಲ್ಲೆಲೂಯಾ. ಈ ರೀತಿಯಾಗಿ ಹಾಗಾಗಿ ದೇವರು ಅದಕ್ಕಾಗಿ ಕರೆದಿದ್ದಾರಲ್ಲ, ನಾವು ಅದಕ್ಕಾಗಿ ಸಿದ್ಧರಾಗಬೇಕೇ ಹೊರತು ಮತ್ತೆ ಯಾವುದು ನಾವು ಬೇರೆ ಯೋಚನೆಗಳನ್ನ ಮಾಡಬಾರ್ದು ಪ್ರಿಯರೇ. ಅದಕ್ಕಾಗಿ ಕೊಟ್ಟಂತ ಸಂದೇಶಕ್ಕಾಗಿ ಸ್ತೋತ್ರ ಮಾಡಿಕೊಳ್ಳೋಣ, ಕಣ್ಮುಚ್ಚಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿ ಸ್ವರೂಪನಾದ ದೇವರೇ, ರಾಜಾದಿರಾಜನೇ ಯೇಸು ಸ್ವಾಮಿ, ನಿಮಗೆ ಮಹಿಮೆಯಾಗಲಿ. ಈ ರಾತ್ರಿ ವೇಳೆ ಕೊಟ್ಟಂತ ವಾಕ್ಯ ಸಂದೇಶಕ್ಕಾಗಿ ಸ್ತೋತ್ರ. ಯಾರ್ಯಾರು ಕಷ್ಟದಲ್ಲಿ, ದುಃಖದಲ್ಲಿ, ಸಮಸ್ಯೆಗಳಿದ್ದಾರೋ ಸ್ವಾಮಿ, ಅವರಿಗೆಲ್ಲ ಬಿಡುಗಡೆ ಮಾಡು. ಯೇಸು ಸ್ವಾಮಿ ಹೆಸರು ಬೇಡಿಕೊಳ್ಳುತ್ತೇನೆ. ಆಮೆನ್. ಪ್ರೈಸ್ ಗಾಡ್. ಗಾಡ್ ಬ್ಲೆಸ್ ಯು.